ಹೆಲಿಪ್ಯಾಡ್ ಬೇರೆ ಇಟ್ಟಿದ್ದಾರೆ, ಏನು ರೆಸಾರ್ಟ್ ರಾಜಕೀಯ ಮಾಡೋದಕ್ಕೆ. ಅಪ್ಪ ನಾನೇನು ಹೇಳ್ತಾ ಇಲ್ಲಪ್ಪ, ಇದು ಪಬ್ಲಿಕ್ ಇನ್ಫಾರ್ಮೇಷನ್. ಈಗ ಮಳೆ ಬರ್ತಾ ಇದೆ ಅಲ್ಲಿ. ಹೆಂಗೆ ಗೊತ್ತಾ ಹೆಂಗಿದೆ, ಹೆಂಗೆ ಗೊತ್ತಾ ಹೆಂಗಿದೆ. ಓ ಅಯ್ಯೋ ಇಲ್ಲಿ ನೋಡಿ, ಇಲ್ಲಿ ಗೆದ್ಲು. ಯಾರ ಪರ್ಮಿಷನ್ ಕೊಟ್ಟಿದ್ದು ಒಳಗಡೆ ಹೋಗಕ್ಕೆ? ಬರಲೆ ಬಾಯ್ಲೆ, ಪರ್ಮಿಷನ್ ಯಾರು ಕೊಟ್ಟರು ಒಳಗಡೆ ಹೋಗಕ್ಕೆ? ಅಂಟಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಈಗ ಈಗಲ್ಟನ್ ರೆಸಾರ್ಟ್ ಹೋಗ್ತಾ ಇದ್ದೀನಿ. ಇಲ್ಲಿ 2 nights 3 days ಸ್ಟೇ ಮಾಡ್ತಾ ಇದ್ದೀನಿ. ಈ ರೆಸಾರ್ಟ್ ಕಂಪ್ಲೀಟ್ ರಿವ್ಯೂ ಕೊಡ್ತೀನಿ, ಕಂಪ್ಲೀಟ್ ವಿಡಿಯೋ ನೋಡಿ. ಈ ರೆಸಾರ್ಟು 1998 ಸ್ಟಾರ್ಟ್ ಆಯಿತು. ಅರೌಂಡ್ 500 ಎಕರೆ ಪ್ರಾಪರ್ಟಿ ಇದೆ. ಇದು ವರ್ಲ್ಡ್ ಕ್ಲಾಸ್ 18 ಹೋಲ್ ಚಾಂಪಿಯನ್ಶಿಪ್ ಗಾಲ್ಫ್ ಕೋರ್ಸು. ಇದು ಇಂಡಿಯಾದಲ್ಲೇ ಟಾಪ್ 5 ಕೋರ್ಸಸಲ್ಲಿ ಇದು ಒಂದಿದೆ. ಬ್ಯಾಂಗ್ಳೂರಿಂದ 30 ಕಿಲೋಮೀಟರ್ ಇದೆ. ಮೈಸೂರಿಂದ 1 hour ಹೈವೇ ಡ್ರೈವ್ ಇದೆ. ಎಲ್ಲ ಗಂಧದ ಮರ ಇದು. ಎಲ್ಲಿಯವರು ಇವರು? ನೋಡಿ, ಕೋಇನ್ಸಿಡೆನ್ಸು, ಇವತ್ತು ಈ ಫೌಂಡರ್ ಮೇಡಾ ಅಶೋಕ್ ಕುಮಾರ್ ಫೌಂಡರ್ ಬರ್ತ್ಡೇ 13th 7 1945. ರಿಯಲ್ ಹಸು ಥರನೇ ಇದೆ. ನೀನು ಗಂಟೆ ಹಾಕೊಂಡಿದೀಯಾ? ಬಾಲ್ ಮೇಲೆ ಕೂತ್ಬಿಟ್ಟಿದೆ ಈಗಲ್. ಇದೇ ಈಗಲ್ಟನ್ ಕಾನ್ಸೆಪ್ಟ್. ಈಗಲ್ಟನಲ್ಲಿ ಈಗಲ್. ಹಾಂ, ಏನು ಕಥೆನಪ್ಪ ಇದು? ವಾವ್, ಮೀನೆಲ್ಲ ಇದ್ದಾವೆ. ಹೆಲಿಪ್ಯಾಡ್ ಬೇರೆ ಇಟ್ಟಿದ್ದಾರೆ, ಏನು ರೆಸಾರ್ಟ್ ರಾಜಕೀಯ ಮಾಡೋದಕ್ಕೆ. ಹುಣಸೆ ಎಲೆ ಅನ್ಸುತ್ತದ. ಎಷ್ಟು ಚೆನ್ನಾಗಿದೆ. ಸಿಂಗಲ್ ಟೀ ಕುಡ್ಡಲ್ಲಿ ಮಾಡಿರೋದಂತೆ. ಲಕ್ಷಾಂತರ ರೂಪಾಯಿ ಆಗುತ್ತೆ. ಮಿನಿಮಮ್ ಒಂದು 10 ಲಕ್ಷ ಆದರೂ ಆಗುತ್ತೆ. ದಶಾವತಾರ ಇದೆ. ಬ್ಯಾಂಕ್ ಬ್ರಾಂಚೇ ಇದೆ, HDFC ಬ್ಯಾಂಕ್ ಬ್ರಾಂಚು. ಏನಕ್ಕೆ ಬೇಕಿತ್ತಿಲ್ಲಿ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ನನ್ನ ರಾಶಿ ಇದು. ರೂಮು ನೋಡಿ, ಇದು ಲಿವಿಂಗ್ ರೂಮ್ ಥರ. ಇಲ್ಲೊಂದು ಟಿ ವಿ ಇದೆ. ಒಳಗಡೆ ಬಾಟಪ್ ಇದೆ. ತುಂಬ ಮೆತ್ತಗಿದೆಯಪ್ಪ. ಈ ರೀತಿ ಇದೆ ರೂಮು. ಅಲ್ಲಿ ಕಾರ್ ನಮ್ಮದು. 2 ಟಿ ವಿ ಇದ್ದಾವೆ ಇಲ್ಲಿ ಒಳಗೆ. ರೆಸಾರ್ಟ್ ಚೆಕ್-ಇನ್ ಆಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಇಲ್ಲೇ ಪಕ್ಕ ಫಾರ್ಮ್ ಹೌಸ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಇಲ್ಲಿಂದ 10 minutes ಕಾರ್ ಡ್ರೈವ್ ಇದೆ.
ಫ್ಲೈಟ್ ಹೋಯ್ತಾ ಇದೆ ನೋಡು. ಬಾ. ಏನಿಲ್ಲ ನಿನ್ನ ಹೆಸರು ಕರ್ದಿಮ್ಮ. ಎಷ್ಟೊಂದು ಹಣ್ಣುಗಳಿದ್ದಾವೆ. ಬಿಟ್ಟಿದೆ, ಭಾಳ ಟೇಸ್ಟ್ ಇರುತ್ತೆ. ಚಿಕ್ಕ ಚಿಕ್ಕ ಮರ ನೋಡಿ ಎಷ್ಟು ಹಳೇದಿದೆ. ಅಲ್ಲಿ ಜೇನಿದೆ, ತುಂಬ ಹಳೆಯದು ಆಲದ ಮರ ಅನ್ಸುತ್ತಿದ್ದು. ಸದ್ಯ ಉಳಿಸ್ಕೊಂಡವ್ರಲ್ಲ, ಗ್ರೇಟ್. ಮಲ್ಟಿ ಲೆವೆಲ್ ಡಿಸೈನ್. ಅಲ್ಲಿ ಇಲ್ಲಿ ಇಲ್ಲಿ ಇದೆಲ್ಲ ರೂಮ್ಸ್ಗಳು. ಎಲಿವೇಟ್ರು ಇದೆ. ಈ ಕಡೆ ನಾರ್ಮಲ್ ರೂಮ್ ಇದ್ದಾವೆ, ಇದು ಎಕ್ಸಿಕ್ಯೂಟಿವ್ ರೂಮ್ಸ್. ಗಂಟೆ ಹೋಯ್ತು. ಟೇಬಲ್ ಟೆನ್ನಿಸ್ ನನ್ನ ಫೇವ್ರೆಟ್. ಫೂಸ್ಬಾಲ್ ಇದೆ. ಇಷ್ಟೊಂದು ಫೂಸ್ಬಾಲ್ ಎಲ್ಲ ಮುರಿದೇ ಹೋಗಿದೆಯಲ್ಲ ಅದು. ವಾಶ್ರೂಮ್ ಇದೆ. ಇದಕ್ಕೇನಾರು ಹೊಡೆದ್ರೆ ಲೈಟ್ಗೆ ಪ್ಲೇಯರ್ 1 ಪ್ಲೇಯರ್ 2. ವುಡನ್ ಫ್ಲೋರು. ರೆಸ್ಟೋರೆಂಟ್ ನೋಡಿ ಹೆಂಗಿದೆ. ಇಲ್ಲಿ ನೋಡಿ, ಇಲ್ಲಿ ಹಾಕಿದಾರಲ್ಲಿ ಸರ್ಕಾರಿ ಜಮೀನಿನ ಒತ್ತುವರಿ ತೆರವುಗೊಳಿಸಿ ಜಮೀನನ್ನು ಸರ್ಕಾರದ ವಶಕ್ಕೆ ಪಡೆಯಲಾಗಿದೆ. ಅತಿಕ್ರಮ ಪ್ರವೇಶ ನಿಷೇಧಿಸಿದೆ. ಆದೇಶ ಜಿಲ್ಲಾಧಿಕಾರಿಗಳು, ರಾಮನಗರ ಜಿಲ್ಲೆ. ಸೊ ನಮ್ಮ ಪ್ರಕಾರ ಇದು ಈ ಓನರ್ಗೂ ಮತ್ತು ಗೌರ್ಮೆಂಟ್ಗೂ ಪ್ರಾಬ್ಲಮ್ ಆಗಿ ಇದು ಆಲ್ರೆಡಿ ಅವ್ರ ವಶಕ್ಕೆ ಹೋಗಿದೆ ಗೌರ್ಮೆಂಟಿಗೆ. ಅದಕ್ಕೇ ಗಾಲ್ಫ್ ಎಲ್ಲನೂ ಆಡೋದಕ್ಕೆ ಬಿಡ್ತಾಯಿಲ್ಲ ಅನಿಸುತ್ತೆ. ಲಾಂಚ್ ಬಾರ್, ಕಿಂಗ್ ಫಿಶರ್. ಈ ಬೈಸಿಕಲ್ ರೆಂಟ್ ತೊಗೊಂಡಿದ್ದೀವಿ 1 ಅವರ್ಗೆ
₹100. ಬಾಸ್ಕೆಟ್ಬಾಲು, ಟೆನ್ನಿಸು, ಕ್ಯಾಮ್ರಾಗೆ ಬಿದ್ದಿತ್ತಲ್ಲ ನೋಡಿ ಗಂಧದ ಮರ, ಎಲ್ಲ ಕಡೆ ಗಂಧದ ಮರ ನೋಡಿ, ಗಂಧದ ಮರ, ಗಂಧದ ಮರ, ಗಂಧದ ಮರ, ಗಂಧದ ಮರ, ಪೂರ್ತಿ ಗಂಧದ ಮರಗಳು. ನೋಡೋಣ ಕೆಳಗಡೆ ಹೋಗಿ. ಇಲ್ಲಿ ಅಲೋ ಇಲ್ಲ ಆ್ಯಕ್ಚುಲಿ, ಆದರೂ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಬಿಡ್ತಾ ಇದ್ದಾರೆ ಸಂಜೆ. ಮತ್ತು ಇದು ನೋಡಿ, ಅದು ರೆಸ್ಟೋರೆಂಟ್ಸ್ಗಳು. ಕಾರ್ಪೆಟ್ ಥರ ಇದೆ ಇದು ಹುಲ್ಲು, ಎಷ್ಟು ಸ್ಮೂತ್ ಇದೆ, ಬಾಲು ಮೂವ್ ಆಗುತ್ತೆ. ಕ್ಯೂರೇಟರ್ನ ಮಾತಾಡಿಸ್ದೆ ಯಾವ ರೀತಿ ಇದು ಬೆಳೆದಿದ್ದಾರೆ ಅಂತ. ಮೊದಲು ಜಲ್ಲಿಕಲ್ಲು ಇದೆಯಂತೆ, ಅದ್ರ ಮೇಲೆ ಮರಳು, ಅದ್ರ ಮೇಲೆ ಜೇಡಿ ಮಣ್ಣು, ಅದ್ರ ಮೇಲೆ ಹುಲ್ಲು ಬೆಳೆದಿದೆ ಇದು. ಏನಿದು ಅರ್ಥ ಆಗ್ತಾಯಿಲ್ಲ. ಯಾವುದೇ ಮರಗಳನ್ನ ಕಟ್ ಮಾಡಿಲ್ಲ ಇದು ನೋಡಿ. ಇದು ಇವರು ರೆಸಾರ್ಟ್ ಮಾಡಿದ್ದು 28 ವರ್ಷದ ಹಿಂದೆ ಅಂತ ಹೇಳಿದ್ರು. ಈ ಮರ ಇನ್ನೂ ಇದೆ. ಇದು 28 ವರ್ಷ ಅಲ್ಲ, ಇನ್ನೂ ತುಂಬ ಹಳೇದು ಅನಿಸುತ್ತೆ ಇದು ನೋಡಿ. ಅವೆಲ್ಲ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂದರೆ, ಒಂದು ಫೀಲು ನಿಮಗೆ ಯುರೋಪ್ ಫೀಲ್ ಬರುತ್ತೆ ಇಲ್ಲಿ ನೋಡಿ. ಇದು ಆಲದ ಮರ ಆ ಕಾಲದಲ್ಲಿ ಹೆಂಗೆ ಬಂದಿದೆ ಅದೇ ರೀತಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೋದ್ರೂ ಆಲದ ಮರಗಳಿದ್ದಾವೆ ಇಲ್ಲಿ. ಕಾಡನ್ನೇ ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ಅವ್ರು ಹೇಳಿದ್ರು ಹಾವುಗಳಿರುತ್ತೆ ಇದರೊಳಗೆ, ಹುಷಾರಾಗಿ ಹೋಗಿ ಅಂತ. ಈ ಎಲೆಗಳಿವೆ ಹಾವು ಥರನೇ ಕಾಣಿಸ್ತಾ ಇದೆ. ಕಾಲಿಡಬೇಕು ಅಂದರೂ ಹುಷಾರಾಗೆ ಹಾಕಬೇಕು. ಅದು ಹಾವು ಸ್ಕಿನ್ ಥರನೇ ಇದೆ. ನೋಡಿ, ಇಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಕಾಯೆಲ್ಲ ಬಿಟ್ಟಿದೆ. ಇದು ಆ್ಯಕ್ಚುಲಿ ಇದು ಪ್ರೊಟೆಕ್ಟ್ ಮಾಡ್ತಾ ಇರೋದು. ಇದು ತುಂಬ ಏಜ್ ಆಗಿದೆ. ಇದ್ರ ಒಳಗಡೆ ಬೆಳೆದಿರೋದ್ರಿಂದ ಇದು ನೋಡಿ ಎಷ್ಟು ಚೆನ್ನಾಗಿ ಹಣ್ಣು ಬಿಟ್ಟಿದೆ ಇದನ್ನು ನೋಡಿ. ಇದೆಲ್ಲ ಲಾಂಗ್ ಶಾಟ್ ಹೊಡೆಯೋದಕ್ಕೆ ಇಲ್ಲಿಂದ ಅಲ್ಲಿವರೆಗೂ ಇರುತ್ತೆ. ಇವೆಲ್ಲ ಡಿಫ್ರೆಂಟ್ ಲ್ಯಾಬ್ಸ್ಗಳು ಬರುತ್ತಲ್ಲ ಗಾಲ್ಫಲ್ಲಿ. ಮರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಒಣಗೋಗಿದೆ ಆದರೆ ಚೆನ್ನಾಗಿ ಕಾಣಿಸುತ್ತಲ್ಲ. ಇಲ್ಲೊಂದು ಒಣಗೋಗಿದೆ. ಒಂದು ಜಾಗ ಇದೆ ಇಲ್ಲಿ, ನ್ಯಾಚುರಲ್ ಆಗಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ, ಒಳ್ಳೆ ಮೀನಿದ್ದಾವೆ. ಯಾರು ಮೇಂಟೈನ್ ಮಾಡ್ತಾಯಿದ್ದಾರೆ ಅಥವಾ ಅದನ್ನು ಸಪೋರ್ಟ್ ಮಾಡ್ತಾಯಿದ್ದಾರೆ, ರೆಸ್ಪೆಕ್ಟ್ ಅಷ್ಟೇ. ರೀಸನ್ ಏನು ಅಂತಂದರೆ, ಇವತ್ತೇನಾದರೂ ಬಿಟ್ಟಿದ್ರು ಇವೆಲ್ಲ ಪೂರ್ತಿ ಬಿಲ್ಡಿಂಗ್ಗಳಾಗಿರೋವು. ಮಳೆ ಬರುವ ಹಾಗೆ ಇದೆ ಅಂತ ಹೇಳ್ಬೋದಿತ್ತು, ಈಗಾಗಲೇ ಮಳೆನೇ ಬಂದ್ಬಿಡ್ತು ಹಂಗಂತ.
ನೋಡಿ ಇಲ್ಲೊಂದು ಲೇಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ನೋಡಿ. ಅದು ಅಲ್ಲಿಂದ ನೀರು ಬರ್ತಾ ಇದೆ. ನೋಡಿ ಯಾರೂ ಇಲ್ಲ ಇಲ್ಲಿ. ಇದನ್ನು ದಾಟ್ಬಿಟ್ಟು ಹೋಗ್ಬೋದಾ? ಇಲ್ಲೇ ರೆಸಾರ್ಟ್ ರಾಜಕೀಯ ಇಷ್ಟರೊಳಗೆ ನಡೀತಾ ಇತ್ತು. ಹೆಚ್ಚು ಕಡಿಮೆ ಬುರ್ಡೆ ಬಿಸಿನೀರು ಮಾಡಿದ್ದು ಇಲ್ಲೆಲ್ಲೋ ಹತ್ರ ಅನಿಸುತ್ತೆ. ಯಾರೋ ಎಮ್ ಎಲ್ ಎಗೆ ಬಾಟ್ಲಲ್ಲೇ ಹೊಡೆದ್ಬಿಟ್ಟಿದ್ದಾನೆ ಇನ್ನೊಬ್ಬ ಎಮ್ ಎಲ್ ಎ. ಅದೇ ಇಲ್ಲೇ ಎಲ್ಲೋ ಇರಬೇಕು ಅನಿಸುತ್ತೆ. ಅಪ್ಪ ನಾನೇನು ಹೇಳ್ತಲ್ಲಪ್ಪ, ಇದು ಪಬ್ಲಿಕ್ ಇನ್ಫಾರ್ಮೇಷನ್. ನೋಡಿ ಹೆಂಗೆ ಗೊತ್ತಾ, ಹೆಂಗಿದೆ ಓ ಅಯ್ಯೋ ಇಲ್ಲಿ ನೋಡಿ ಗೆದ್ಲು. ಈಗ ಸೂರ್ಯ ಟೆಂಪಲ್ ಹೋಗೋಕ್ಕಾಗಲಿಲ್ಲ, ಬೈಕಲ್ಲೂ ಹೋಗೋಕ್ಕಾಗಲಿಲ್ಲ, ಅಂದರೆ ಬೈಸೈಕಲಲ್ಲಿ. ಈಗ ಮತ್ತೆ ನಾಳೆ ಬೆಳಿಗ್ಗೆ ಹೋಗಬೇಕು. ಜಿಮ್ ಇದೆ ಇಲ್ಲಿ, ನೋಡೋಣ ಜಿಮ್ ಒಳಗೆ ಏನೇನಿದೆ ಅಂತ. ಇಲ್ಲಿ ಎರಡೇ ನಾನ್ ವೆಜ್ ಇರೋದು, ನಾನ್ ವೆಜ್ ಐಟಮ್ಸ್ಗಳು. ಈಗ ಬಗ್ಗಿ ಟ್ರಿಪ್ ಹೋಗ್ತಾ ಇದ್ದೀವಿ. ಫೌಂಡರ್ಸ್ ಮೆಮೋರಿಯಲ್ ಪಾರ್ಕು ಮತ್ತು ಪಿರಮಿಡ್ ಮೆಡಿಟೇಷನ್ ಸೆಂಟರ್ ಅಂತ. ಅಲ್ಲಿ 65 ಅಡಿ ಉದ್ದದ್ದು ಲಾರ್ಡ್ ಆದಿತ್ಯ ಅಂದರೆ ಸೂರ್ಯ ಟೆಂಪಲ್ ಇದೆಯಂತೆ. ಇದು 10 ಗಂಟೆಯಿಂದ 5:30 ಸಂಜೆವರೆಗೂ ಇದೆ. ಈ ಬಗ್ಗಿ ರೈಡ್ಗೆ 3 ಸೀಟರ್ದು 600 ರೂಪಾಯಿ ತೊಗೋತಾರೆ. 5 ಸೀಟರು 800, 30 ಮಿನಿಟ್ಸು ಟೋಟಲ್ ಟ್ರಿಪ್ ಇದು. ಇಲ್ಲೇ ಸೂಕ್ಷ್ಮ ಜೀವಿಗಳು ವಾಸ ಮಾಡೋ ಜಾಗಗಳಿವೆಲ್ಲ. ಏನಾಗಿದೆ ಅಂತಂದರೆ ಓದ್ಬಿಟ್ಟಿದ್ದೀವಿ ನಾವು, ನಮಗೆ ಗೊತ್ತಿಲ್ಲ ಈ ಥರ ಪ್ರಾಣಿಗಳಿದ್ದಾವೆ ಅಂತ. ಅವ್ರಿಗೆ ಯಾರೋ ಫೋನ್ ಮಾಡಿಬಿಟ್ಟವ್ರೆ, ಯಾರೋ ಬಂದ್ಬಿಟ್ಟವ್ರೆ. ಪಾಪ ಅವ್ನು ಓಡ್ ಬಂದವನು, ಯಾರು ಸೆಕ್ಯೂರಿಟಿ ಅಂದರೆ
ಸೊ ಈ ದೇವಸ್ಥಾನ ಇರೋದು ಇದು ಇವ್ರ ಪ್ರಾಪರ್ಟಿನೇ ಅಲ್ಲ? ಹೌದೌದು ಮತ್ತೆ ಹೊರಗಡೆಯವ್ರಿಗೆ ಅಲೋ ಇಲ್ಲ ಹೋಗೋದಕ್ಕೆ, ಬರೀ ಅಲ್ಲಿ ರೆಸಾರ್ಟ್ ಅವ್ರಿಗೆ ಅಂಥವ್ರು ಮಾತ್ರ ಅಲ್ಲ? ಸರ್ ಎಲ್ಲರಿಗೂ ಅಲೌಡ್ ಇದೆ, ಟೈಮಿಂಗ್ಸ್ ಇದೆ. ನೋಡಿ ಇದು ಸನ್ ಟೆಂಪಲ್, ಸನ್ ಮೆಡಿಟೇಷನ್ ಪ್ಲೇಸ್ ಅಂತ ಹೇಳ್ತಾರೆ. ಇಲ್ಲೆಲ್ಲಿ ಮೆಡಿಟೇಷನ್ ಮಾಡೋದಕ್ಕೆ ಜಾಗ ಇದೆ. ಆ ಜಾಗ ತುಂಬ ಹೈಟಲ್ಲಿದೆ ನೋಡಿ. ಇದೆಲ್ಲ ಗೇಟೆಡ್ ಕಮ್ಯುನಿಟಿ. ಈ ಸೈಡಲ್ಲಿ, ಆ ಸೈಡಲ್ಲಿ ಬಿಡದಿ. ಯಾರ ಪರ್ಮಿಷನ್ ಕೊಟ್ಟಿದ್ದು ಒಳಗಡೆ ಹೋಗಕ್ಕೆ? ಬರಲೇ ಬಾಯ್ಲೆ, ಪರ್ಮಿಷನ್ ಯಾರು ಕೊಟ್ಟರು ಒಳಗಡೆ ಹೋಗಕ್ಕೆ? ಚೆಕ್ಔಟ್ ಟೈಮ್. ಓವರಾಲ್ ಚೆನ್ನಾಗಿತ್ತು ರೆಸಾರ್ಟ್. ಇನ್ನೊಂದು ಸಲ ಬರ್ಬೋದು, ಎಸ್ಪೆಷಲಿ ಗಾಲ್ಫ್ ಕಲಿಯೋದಕ್ಕೆ.